ಏನೋ ಅದು ಏನ್ ಮಾಡ್ತಾ ಇದ್ಯಾ? ಎಕ್ಸರ್ಸೈಸಾ? ನೀನೇನ್ ಮಾಡ್ತಾ ಇದ್ಯಾ? ವಾವ್, ಯಾರದು? ಐಶ್ವರ್ಯ ರಾಯ್ ಡ್ಯೂಪ್ ಕಣೆ. ಅಣ್ಣ ಏನಣ್ಣ ಇದು? ಎಕ್ಸರ್ಸೈಸ್ ಕಣ. ಎಕ್ಸರ್ಸೈಸ್ ತರ ಕಾಣ್ತಿಲ್ಲ, ಮಿಡ್ ನೈಟ್ ಮಸಾಲಾ ತರ ಕಾಣಿಸ್ತಿದೆ. ವಾವ್, ಕಾಣಿಸ್ತಿದೆ ಕಣೆ. ಏನೇ ಅದು? ಆರ್ಮ್ಸ್ ಕಾಣ್ತಿದೆ ಕಣೆ. ಕೈಯಲ್ಲಿ ಡಂಬಲ್ಸ್ ಇಟ್ಕೊಂಡು ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಸೂಪರ್. ಅಣ್ಣ ಅಣ್ಣ, ಅಲ್ಲಿ 2 ಹುಡುಗಿರು ನಮ್ಮ ನೋಡ್ತಾ ಇದಾರೆ ನೋಡಿ. ನಮ್ಮ ಪರ್ಸನಾಲಿಟಿನ ಸಿನಿಮಾ ತೆಗಿತಿದ್ದಾರೆ ಅನ್ಸುತ್ತೆ ಕಣ. ಸೀರಿಯಸ್ ಆಗಿರಿ ಅಣ್ಣ. ಮೊದ್ಲು ಅವ್ರು ಯಾರು ಅಂತ ನೋಡೋಣ ಬನ್ನಿ. ಓಡಿ ಓಡಿ, ಬೇಗ 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 ಬೇಗ. ಅಯ್ಯೋ, ನಾವೇನು ಮಾಡಿಲ್ಲ. ನನ್ ಬಿಟ್ಟು ಹೋಗ್ಬೇಡಿ. ಹಾಯ್, ಹಲೋ. ಮೇಲೆ. ಅಯ್ಯೋ, ಬಾಗ್ಲ ಕಂಬಿಟ್ಟ ಕಣೆ. ಅಯ್ಯೋ, ಏನ್ ಮಾಡೋದು? ತೆಂಗಿನ ಮರದಲ್ಲಿ ಅಳಿಲು ಡಿಸ್ಕವರಿ ಚಾನೆಲ್ಗೆ ಅಳಿಲ್ ಜಂಪ್ ಮಾಡಿದ್ದು ಆ ಫೋಟೋ ಮೇಲಿಂದ. ನೇಚರ್ ಹೌದು, ನೇಚರ್ ಹೌದು, ತಾನೇ ಹೌದು, ತೆಗೆದ್ರಿ, ಹೌದು. ತೋರಿಸಿ. ಕ್ಯಾಸೆಟ್ ಅಲ್ಲಿ. ಯಾಕೆ ಐ ವಾಂಟ್ ಮೈ ಕ್ಯಾಸೆಟ್ ಬ್ಯಾಕ್. ಇಲ್ವಲ್ಲ? ಕೊನೆ ಸಲ ಕೇಳ್ತಾ ಇದ್ದೀನಿ, ಕ್ಯಾಸೆಟ್ ಕೊಡ್ತೀರಾ ಇಲ್ವೋ? ಕ್ಯಾಸೆಟ್ ಏನೋ ಆಗಿರ್ಬೇಕು. ನನ್ ಬಗ್ಗೆ ನಿಮಗೆ ಗೊತ್ತಿಲ್ಲ? ಎತ್ಕೋ ಎತ್ಕೋ. ಬೇಡ. ತೆಗ್. ಏ, ಅಯ್ಯೋ, ಏನೇ ಆಯ್ತು? ಒರ್ಟು ಕಣೆ ಅವನು ತುಂಬಾ ಒಂಥರ ಗೊತ್ತಾ. ಕಮಾನ್, ಬನ್ರೆ ಹೋಗೋಣ. ಏನು? ಈ ಆಟೋ ಸೀಟ್ ಕೇಳಿದ್ನಲ್ಲ, ಏನಾಯ್ತು? ಎಲ್ಲಿ? ಇಂದು ನಿನ್ನವನಿಲ್ಲ ಅಲ್ಲಿ. ಮೆಕ್ಯಾನಿಕ್ ಸರ್ ಇಲ್ವಾ? ಏನೋ ನನ್ನ ನೋಡಿದ್ರೆ ಮೆಕ್ಯಾನಿಕ್ ತರ ಕಾಣಿಸ್ತಿಲ್ವಾ? ಆಟ ಆಡ್ಬೇಡಿ ಚೇಟಾ, ನಾನ್ ರಿಪೇರ್ ಮಾಡ್ಸಕ್ಕೆ ಮೆಕ್ಯಾನಿಕ್ ನೋಡೋಕ್ ಬಂದೆ. 6 years ಇಂದ ಇದೇ ಡ್ರೆಸ್ ಅಲ್ಲಿ ಅಯ್ಯೋ. ಹಾಕೊಂಡಿದೀನಿ. ನಿಷ್ಠಾವಂತ ಮೆಕ್ಯಾನಿಕ್ ನೋಡಿ ನನ್ನೇ ಪ್ರಶ್ನೆ ಕೇಳ್ತೀರಾ? ಹೇಳ ಅವ್ರಿಗೆ. ಅಣ್ಣ ತುಂಬಾ ದೊಡ್ಡ ಮೆಕ್ಯಾನಿಕ್. ಸರಿಯಾಗಿ ಹೇಳೋ ಅಂದ್ರೆ ಏನೇನೋ ಹೇಳ್ತೀಯ. ಯಾರು ಹುಷಾರಿಲ್ಲ? ನನ್ಗೆ, ಇವನ್ಗೆ, ಏನ್ ಮಾತಾಡ್ತಿದ್ದೀರಾ? ಈ ಹುಡುಗಿಗೆ. ಇಲ್ಲ ಈ ಹುಡುಗಿಗೆನೆ. ಏನು? ಅದು ಏನೋ ಒಂದು. ಏನ್ ಪ್ರಾಬ್ಲಮ್? ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ. ಅದು ಬಂದು ಹೃದಯದಲ್ಲಿ ಪ್ರಾಬ್ಲಮ್. ಏನು? ಐ ಮೀನ್ ಗಾಡಿಲಿ ಇಂಜಿನ್ ಪ್ರಾಬ್ಲಮ್. ಇಂಜಿನ್ ತಾನೇ ಗಾಡಿಗೆ ಹೃದಯ. ಬೋಂಡ, ಸೀಟ್ ತೆಗಿ. ಸರಿ ಅಣ್ಣ. ನೀನ್ ಇಲ್ಲಿ ನೋಡು, ಬಿಚ್ಚೋಕ್ ಆಗೋದಿಲ್ಲ. ರಾಜಾ, 10-12 ಸ್ಪ್ಯಾನರ್ ತಗೊಂಡು ಶೀಟ್ ತೆಗಿ. ಸರಿ ಅಣ್ಣ. 10-12 ಅಲ್ಲ. ಇಲ್ಲಿ ನೋಡಮ್ಮ, ಈ ಗಾಡಿನ ಸ್ವಲ್ಪ ತಳ್ಕೊಂಡು ಹೋಗ್ತೀರಾ? ಏನಪ್ಪಾ ಇದು? ಅವ್ರಿಗೆ ಗೊತ್ತು ಅನ್ನೋದಕ್ಕೋಸ್ಕರ ನಮಗ್ ಗೊತ್ತಿದ್ರು ಗೊತ್ತಿಲ್ಲ ಅಂತ ಟಾರ್ಚರ್ ಮಾಡ್ತಿದ್ದಾಳೆ. ನಮ್ ಕೆಲ್ಸನೇ ಮರಿತೀವಿ. ಇಲ್ಲಿ ನೋಡು, ಏನೋ ಒಂದ್ ಮಾಡಿ ಬೇಗ ಕಳಿಸ್ಬಿಡು. ಗಾಡಿ ನೋಡಿದ್ರೆ ಹೊಸದಾಗಿದೆ. ಹೊಸ ಗಾಡಿಗಳಿಗೆ ಕಣ ಅದೆಲ್ಲ ಇರೋದು. ಇಂಥ ಗಾಡಿಗಳಿಗೆಲ್ಲ ಅಬ್ದುಲ್ಲಾ ಕೈಯೇ ಸ್ಪ್ಯಾನರ್ ಎಲ್ಲ ಅವ್ರು ನೋಡ್ಕೊತಾರೆ. ನಾವೇನ್ ಮಾಡೋದು ಬೇಡ. ನೋಡು, ಸ್ವಲ್ಪ ಶ್ರಮ ತಗೊಳ್ದೆ ಈ ವಿಷಯನ ಕ್ಲಿಯರ್ ಮಾಡ್ಬೋದಾ? ಲುಕ್, ನಿಮ್ ಹುಡುಗಾಟಕ್ಕೆ ಇದು ಬೀಚು ಪಾರ್ಕ್ ಅಲ್ಲ, ಕೆಲ್ಸ ಮಾಡೋ ಜಾಗ. ಇಲ್ಲಿ ನಾವು ಕಷ್ಟಪಟ್ರೇನೆ ನಮ್ ಹೊಟ್ಟೆ ತುಂಬೋದು. ಸರಿಯಾಗಿರೋ ಲೂಸ್ ಕಣೆ. ಏನದು? ಇಲ್ಲ 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 ಇಲ್ಲ, ಮನ್ಸು ನೆಮ್ಮದಿಯಾಗಿರೋದೇ ಜೀವನ. ನೀವು ಮನ್ಸಿಟ್ರೇನೆ ಮದ್ವೆ ಬಗ್ಗೆ ಯೋಚ್ಸಕ್ಕಾಗೋದು ಅಲ್ವಾ? ಮದ್ವೆನಾ? ಫ್ರೆಂಡ್ ಮದ್ವೆ. ಗಾಡಿ ರೆಡಿ ಆದ್ರೆ ತಾನೇ ಫ್ರೆಂಡ್ ಮದ್ವೆಗೆ ಹೋಗಕ್ಕಾಗೋದು. ಅದಕ್ಕೆ ಹೇಳ್ದೆ. ಇದು ಮೆಕ್ಯಾನಿಕ್ ಶಾಪ್. ಇಲ್ಲಿ ಸ್ಪ್ಯಾನರ್, ಬೋಲ್ಟು, ನಟ್ಟು, ಸ್ಕ್ರೂ ಡ್ರೈವರ್ ಅಂತ ನಿಮ್ಗೆ ಗೊತ್ತಿಲ್ದಿರೋ ಸಾಕಷ್ಟು ವಸ್ತುಗಳಿದೆ. ನಿಮ್ ಹೃದಯನ ನಿಮ್ ಗಾಡಿನ ಬೇರೆ ಗ್ಯಾರೇಜ್ ಕೊಟ್ಟು ಬೇಗ ರೆಡಿ ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಗಾಡಿ ತುಕ್ ಹಿಡಿಯುತ್ತೆ. ಒಂದು ಚೆನ್ನಾಗಿರೋ ಹುಡುಗಿನ ನೋಡಿ ಕೈ ನೀಟಿ ಕೋಪ ಮಾಡ್ಕೊಳ್ಳೋನು ಕಲ್ಮಶ ಇಲ್ದಿರೋ ಶುದ್ಧವಾದ ಮನುಷ್ಯ. ನೀವು ಮತ್ತೆ ನನ್ನ ಇಂಪ್ರೆಸ್ ಮಾಡಿದ್ರಿ. ಬಟ್ ನಾನು ಸೇರೋ ಜಾಗ ಬರೋವರೆಗೂ ಯಾವುದೇ ತಡೆ ಬಂದ್ರೂ ಐ ಕಾಂಟ್ ಚೇಂಜ್ ಮೈ ಪ್ಲಾನ್. ಸೊ ಗಾಡಿ ಹಾಳಾಗೋದ್ರ ಬಗ್ಗೆ ನನ್ಗೇನೋ ಯೋಚನೆ ಇಲ್ಲ. ನಿಮ್ ಜೀವನದ ಬಗ್ಗೆ ನೀವು ಹೇಳಿದ್ರಿ, ಆದ್ರೆ ನನ್ನ ಜೀವನದ ಬಗ್ಗೆ ಯೋಚಿಸೋದಕ್ಕೆ ನಾನು ಒಂಟಿ ಅಲ್ಲಮ್ಮ. ಇಲ್ಲಿಂದ ಹೋಗು. ನಾನು ಬದುಕೋದಕ್ಕೆ ಸಾಯೋ ಅಷ್ಟು ರಿಸ್ಕ್ ತಗೊಳಕ್ ರೆಡಿ. ಮಹಾಜನಗಳೇ,
ಇದು ಮತ್ತೆ ಒಂದು ಪ್ರೀತಿ ಹೋರಾಟ. ನಾನು ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ. ನನ್ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂತ ನಿರೂಪಿಸ್ತಾ ಇದ್ದೀನಿ. ನಾನ್ ಬೀಳ್ತಾ ಇದ್ದೀನಿ. ಬೇಡ್ವಾ? ಇಲ್ಲ ಇಲ್ಲ ಇಲ್ಲ, ನಾನ್ ಬೀಳ್ತಾ ಇದ್ದೀನಿ. ಬೇಡಮ್ಮ ಬೇಡ, ಅಲ್ಲೇ ಇರು. ಬೆಳಗ್ಗೆಯಿಂದ ಇದನ್ನೇ ಹೇಳ್ತಾ ಇದೀಯ. ಒಂದು ಎಗರೋ ಇಲ್ಲ ಒಳಗ್ ಹೋಗು. ಏಯ್ ಇರಪ್ಪ, ಏನೇ ಇದು? ಅವ್ನಿನ್ನೂ ಬರ್ಲೇ ಇಲ್ಲ. ಬರ್ತಾರ್ ಕಣೆ. ಏಯ್ ಏನ್ ಮಾಡ್ತಿದ್ಯಾ? ಸುಮ್ನೆ ಇರಮ್ಮ, ಅಡ್ಜಸ್ಟ್ ಮಾಡ್ಕೊಳ್ತಾ ಇದೀನಿ. ಜಂಪ್ ಮಾಡ್ಬೇಕಾದ್ರೆ ಇದು ಹಾರೋಗ್ಬಿಟ್ರೆ ಅದಕ್ಕೆ. ಅಯ್ಯೋ ಇದು ಇವಾಗಲ್ಲಪ್ಪ. ಅಯ್ಯೋ ಏನಿದು? ನೀನ್ ಬೇರೆ. ಏನ್ ಮಾಡಿದ್ರು ಪರ್ಫೆಕ್ಟ್ ಆಗಿರ್ಬೇಕು. ಮಹಾಜನಗಳೇ, ನನ್ನ ಪ್ರೀತಿ ಪವಿತ್ರವಾಗಿರೋದು. ನಾನ್ ಬೀಳ್ತಾ ಇದ್ದೀನಿ. ಏಯ್ ಬಂದ್ಬಿಟ್ಟ, ನನ್ನೋನ್ ಬಂದ್ಬಿಟ್ಟ. ಅಲ್ಲಿ ನೋಡು ಅವ್ರನ್ನ. ಮೇಲಿಂದ ಕೆಳಗ್ ಬಿದ್ರೆ ಏನ್ ಆಗ್ಬಹುದು? ಬೇಗ ಏನಾದ್ರೂ ಮಾಡು ನೀನು. ಬೊಗ್ಲನ್ನ ಕಚ್ಚೋದಿಲ್ಲ ಅಣ್ಣ. ಬೇಡ, ಇವಳಂತೂ ಬೀಳೋದಿಲ್ಲ. ಬೇಡ. ಏಯ್ ಹೋಗು, ಹಾರು. ಏಯ್ ಛೀ, ಬೀಳಯ್ಯ. ಸ್ಟಾರ್ಟ್ ಕ್ಯಾಮ್ರಾ ಯಾರು ಹೇಳಿದ್ದು? ಅಯ್ಯೋ ಬೇಗ ಬೀಳಕ್ ಹೇಳು. ಮೈ ಡಿಯರ್ ಗರ್ಲ್ಸ್, ಬಾಯ್ಸ್ ಅಂಡ್ ಫ್ರೆಂಡ್ಸ್, ನಾನೊಬ್ಬರನ್ನ ಲವ್ ಮಾಡ್ತಿದ್ದೀನಿ. ಅವ್ರಿಗೂ ನನ್ನ ಅಯ್ಯೋ, ಪ್ರೀತಿ ಬಗ್ಗೆ ಏನಾದ್ರೂ ಚೆನ್ನಾಗ್ ಸ್ವಲ್ಪ ಗೊತ್ತು. ಹೇಳು. ಆದ್ರೆ ಅವ್ರ ಹತ್ರ ಅಲ್ಲ್ ನೋಡು ನನ್ನ ಅವ್ಳನ್ನ. ಪ್ರೀತಿಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನಾನು ಬಾಳೋದಕ್ಕೆ ಸಾಯೋ ಅಷ್ಟು ರಿಸ್ಕ್ ತಗೊಳಕ್ಕೆ ತಯಾರಾಗ್ಬಿಟ್ಟೆ. ಏ ಏನೋ ಒಂದ್ ಮಾಡಪ್ಪ ನೀನು. ಅಯ್ಯಯ್ಯೋ ಬೇಡ 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 ಅಯ್ಯೋ ಬೇಡ. ಅಯ್ಯೋ. ಎಕ್ಸ್ಕ್ಯೂಸ್ ಮೀ, 1 ಮಿನಿಟ್. ಬೀಳಯ್ಯ, ಸ್ಟಾರ್ಟ್ ಕ್ಯಾಮೆರಾ. ಆಕ್ಷನ್ ಯಾರು ಹೇಳ್ತಾರೆ? ಆಕ್ಷನ್. ಪೇಮೆಂಟ್ ಎಲ್ಲ ಕರೆಕ್ಟ್ ಆಗಿ ಅಯ್ಯೋ ಬರ್ಬೇಕು. ಕೊಡ್ತೀನಿ, ಹೋಗು ಸ್ಟಂಟ್ ದುಡ್ಡು ಬರ್ಬೇಕು. ಹೋಗು, ಬೀಳು. ಏ ಆಂಬ್ಯುಲೆನ್ಸ್ ಕಾಲ್ ಮಾಡಿ ಬೇಗ. ಆ ಕಡೆ ಓಡಿ. ಅಯ್ಯೋ ನೋಡಿ, ಅಲ್ಲಿ ನೋಡಿ. ಫೋನ್ ಮಾಡಿ ಆಂಬುಲೆನ್ಸ್ಗೆ ಬೇಗ. ಎಲ್ಲಿದ್ದಾಳೆ ನೋಡಿ. ಆ? ಏನಾಯ್ತು? ಬಿದ್ಬಿಟ್ಲು. ಬಿದ್ದೇ ಬಿಟ್ಲಾ? ಏನೂ ಆಗಿಲ್ಲ. ಸ್ವಲ್ಪನೂ ಏಟ್ ಬೀಳಲಿಲ್ಲ. ಮೈ ಲವ್ ಇಸ್ ವೆರಿ ಸ್ಟ್ರಾಂಗ್. ಸಿ ಈಗ ಗೊತ್ತಾಗಿರುತ್ತೆ ನನ್ನ ಪ್ರೀತಿಯ ವ್ಯಾಲ್ಯೂ. ಏನೋ ಇದು? ಮೈ ಲವ್ ಇಸ್ ಸ್ಟ್ರಾಂಗ್. ಇವಳಿಗೇನಾಗಿಲ್ವಲ್ಲ? ಮೇಲಿಂದ ಕೆಳಗ್ ಬಿದ್ಲು. ಅರ್ಥ ಆಗ್ತಿಲ್ವೇ? ಏನಾಯ್ತು? ಇದಾದ್ಮೇಲೆ ಮತ್ತೇನ್ ಮಾಡ್ತೀಯಾ? ಗೊತ್ತಿಲ್ಲ, ಆದ್ರೆ ಏನೋ ಒಂದ್ ಮಾಡ್ಬೇಕು ಕಣೆ. ಯಾಕೆ ನಿಮ್ ಹುಡುಗ ಕೈ ಬಿಟ್ಬಿಟ್ನಾ? ಏ ಇಲ್ಲ ಕಣೆ. ಹೀರೋಯಿನ್ ಆತ್ಮಹತ್ಯೆ ಮಾಡಕ್ ಹೋದ್ರೆ ಹೀರೋ ಬಂದು ತಡೆದ್ ನಿಲ್ಸೋದು, ಗಟ್ಟಿಯಾಗಿ ತಬ್ಬೋದು, ಹಾಡಾಡೋದು, ಹಾಡಲ್ಲೇ ಕೈ ಬಿಡೋದಿಲ್ಲ ಅಂತ ಹೇಳೋದು, ಇದೆಲ್ಲ ಸಿನಿಮಾಲ್ ತಾನೇ ನಡೆಯೋದು. ನಿಜವಾದ ಜೀವನದಲ್ಲಿ ಹಾರ್ತೀವಿ ಅಂತ ಇಟ್ಕೋ. ಸರಿ ಹಾರು ಅಂತ ತಾನೇ ಹೇಳ್ತಾರೆ. ಗಾಡಿ ಹತ್ಬೇಕಾದ್ರೆ ಹುಷಾರಾಗಿ ಹತ್ಬೇಕು. ಅದು ಬಸ್ ಆಗಿದ್ರು ಸರಿ, ಜೀವನ ಆಗಿದ್ರು ಸರಿ. ಟೇಕ್ ಕೇರ್. ಮುಂದೆ ಹೋಗಪ್ಪ. ಯಾಕೆ ಹಂಗೆ ಆಡ್ತಾರೋ ಏನೋ ಬರ್ತಾರೆ. ಸ್ವಲ್ಪ ನೆಮ್ಮದಿನೇ ಇಲ್ದಂಗೆ ಹೋಗಿ. ಯಾಕೆ ಹಿಂಗೆ ಆಡ್ತಾರೋ ಏನೋ ಅವಾಗಲಿಂದ ಒಂದೇ ಸಮನೆ ಪಡ್ಕೋತಿದ್ದಾರೆ, ತಡಿಯಕ್ಕೆ ಆಗ್ತಾನೆ ಇಲ್ಲ. ರಶ್ ಆಗಿದೆ, ಹೋಗ, ಸುಸ್ತಾಗ್ತಿದೆ. ಹೋಗಪ್ಪ ಆ ಕಡೆ. ಈ ನಾನ್ ಸ್ಟಾಪ್ ಗಾಡಿ ಅನ್ಸುತ್ತಿದ್ದು. ನಮ್ದು ಸಾಕಾಗೋಯ್ತು. ಹೋಗಪ್ಪ. ಹಲೋ, ಏನಾಯ್ತು? ನಿನ್ನ ಹತ್ರನೇ ಕೇಳ್ತಾ ಇರೋದು, ಏನಾಯ್ತು? ಸಮಟೈಮ್ಸ್ ಸಿನಿಮಾ ನಿಜ ಜೀವನ ಒಂದೇ ತರ ಇರುತ್ತಲ್ಲ. ಈ ದಾರಿನಲ್ಲಿ ಸೈಕಲ್ ಬೇರೆ. ಹೋಗ ಎಲ್ಲೋ ಅಬ್ದುಲ್ಲಾ. ಇಲ್ಲಿ ಯಾರು ಅಬ್ದುಲ್ಲಾ? ಬಾರೋ ಏನು? ಬಾರೋ. ಅಯ್ಯೋ ಡೇವಿಡ್ ಸ್ವಾಮಿ. ಏ ಅಬ್ದುಲ್ಲಾ ಯಾರೋ? ಹೇಳೋ ಅಬ್ದುಲ್ಲಾ ನೀನ್ ಯಾರೋ? ಯಾರೋ? ಅಯ್ಯಯ್ಯಯ್ಯ ಇದೇನಣ್ಣ ಹಿಂಗ್ ಕೇಳ್ಬಿಟ್ಟ ಇವನು. ಕೂಲಿಂಗ್ ಹೇಳ. ಪ್ರಶ್ನೆ ಕೇಳೋದು ನಾವು. ಶಬಾಷ್. ಉತ್ತರ ನಿನಗ ಅಥವಾ ನಿಮ್ಮ ಲೀಡರ್ಗ? ಅಣ್ಣ ನಮ್ಮ ಅಣ್ಣನಿಗೆ. ಹೇಳು 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 ಹೇಳು. ಅಯ್ಯೋ ಹೊಡ್ದಪ್ಪ. ಅಯ್ಯೋ ಬಿದ್ದ ಕಣಪ್ಪ. ಅಯ್ಯೋ ಹೋಯ್ತು ನನ್ ಸೊಂಟ. ಅಯ್ಯೋ ದೇವ್ರ. ಅಯ್ಯಪ್ಪ. ಇದೇನಿದು? ಮಾತಾಡೋದಕ್ ಮೊದ್ಲೇ ಹೊಡೆದ್ಬಿಟ್ನಲ್ಲ.
ಒಂದೇ ಇಟ್ಗೆ 3 ಲೋಕ ನೋಡ್ದಂಗ ಆಗೋಯ್ತು. ನಿನ್ಗೇನ್ ಬೇಕು? ಅಬ್ದುಲ್ಲಾ ಬೇಕು. ನಾನೇನೆ ಅಬ್ದುಲ್ಲಾ. ಏಯ್, ನೀನೇನ್ ದೊಡ್ಡ ಪೊರ್ಕಿನೇನೋ? ಛೇ, ನಾನ್ ಪುರ್ಕಿನ? ಏಯ್, ನಾವೇನಾದ್ರು ಪುರ್ಕಿನೇನೋ ಹೇಳೋ? ನಾವೇನಾದ್ರು ಪುರ್ಕಿಗಳೇನೋ ಹೇಳೋ? ನೋಡಿ ಸರ್, ನಾವು ಪುರ್ಕಿಗಳಲ್ಲ ಸರ್. ಮತ್ತಿನ್ಯಾಕೋ ಇಲ್ಲಿಗೆ ಬಂದೆ? ಅದೇ ಒಂದು ಹುಡುಗಿ ನಿಮ್ ಲವ್ ಮಾಡ್ಕೊಂಡು ಹಿಂದೆ ಸುತ್ತಾ ಇದ್ಲಲ್ಲ, ಬ್ಯೂಟಿಫುಲ್ ಆಗಿದ್ದಾಳಲ್ಲ, ತುಂಬಾ ಚೆನ್ನಾಗಿದ್ದಾಳೆ. ಆ ಲವ್ಗೆ ಸಪೋರ್ಟ್ ಆಗಿದ್ದಿದ್ದೆ ನಾನು. ಅವತ್ತು ಟೆರೇಸ್ ಇಂದ ಬಿದ್ದಿದ್ದು ಅವಳಲ್ಲ, ನಾನ್ ಡೂಪ್ ಆಗಿ ಎಗಿರಿದ್ದು. ಏನದು? ಡೂಪ್ ಹಾಕಿ ಕೆಳಗ್ ಬಿದ್ದ? ಹೌದು ಸರ್, ನೀನ್ ಡೂಪ್ ಆಗಿ ಎಗರು 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ಲು. ಈಗ ಎಸ್ಕೇಪ್ ಆಗ್ಬಿಟ್ಲು. ಅದಕ್ಕೆ ಕ್ಯಾಸೆಟ್ ಕೊಟ್ಟು ನಿಮ್ ಹತ್ರ 5,000 ರೂಪಾಯಿ ಇಸ್ಕೊಳ್ಳೋ ಅಂತ ಬಂದೆ ಅಷ್ಟೇ ಸರ್. ಏಯ್, ಕ್ಯಾಸೆಟ್ ಕೊಡು. 5,000 ಕೊಡಿ, ಕ್ಯಾಸೆಟ್ ಕೊಡ್ತೀನಿ. ಏಯ್, ಇವಾಗ ಕೊಡ್ತೀಯಾ ಇಲ್ಲ? ಸರ್ ಒಂದ್ ನಿಮಿಷ. ಏನಣ್ಣ ಇಂಡಸ್ಟ್ರಿಯಲ್ಲಿ ಎತ್ತ ದೊಡ್ಡ ಕೈ, ಆದ್ರೆ ನೀನ್ ಹೊಡ್ಸ್ಕೊತಾ ಇದ್ರೆ ನನಗೆ ಎಲ್ಲಿ ಚುರ್ರ ಅನ್ನತ್ತೆ. ಇಲ್ಲಿ ನೋಡಿ, ಈ ವಯ್ಯನ್ನೇ ಬೇರೆ ಒಂದು ಇಂಡಸ್ಟ್ರಿ ಅನಿಸ್ತಾ ಇದೆ. ಏಯ್, ಏನೋ ಅದು? ಸರ್ ಓಕೆ ಅಣ್ಣ, ಸರಿ. ತಗೊಳ್ಳಿ ಕ್ಯಾಸೆಟ್. ನೀನ್ ಬದುಕಲ್ಲಿ ನಾಟಕ ಮಾಡೋನು, ನಾನು ನಿಜದ ಜೊತೆ ಮಾತ್ರ ಅಣ್ಣ. ಬದುಕಣ. ಇಲ್ಲಿ ನೋಡು, ಒಂದ್ ಒಳ್ಳೇದ್ ನಡೆಯೋದಕ್ಕೋಸ್ಕರ ಸುಳ್ಳು ಹೇಳಿದ್ರೆ ಅದು ತಪ್ಪಲ್ಲ, ಆದ್ರೆ ಒಂದು ಸುಳ್ಳು ನಿಜ ಆಗ್ಬೇಕು ಅಂತ ಅನ್ಕೊಳ್ಳೋದು ಅದು ತಪ್ಪು. ನನ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಥ್ಯಾಂಕ್ಸ್ ಅಣ್ಣ. ಅಬ್ದುಲ್ ಅಣ್ಣನ್ಗೆ ಥ್ಯಾಂಕ್ಸ್ ಅಣ್ಣ. ಅಣ್ಣ, ಒಂದು ಸ್ಮಾಲ್ ರಿಕ್ವೆಸ್ಟ್. ನಾನು ಬರ್ಬೇಕಾದ್ರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದೆ, ಹಾಗಾಗಿ ಸೇಮ್ ಹಾಗೆ ವಾಪಸ್ ಹೋಗ್ಬೋದು ಸರ್. ಸರ್, ಇನ್ನೊಂದು ಏಟ್ ಬೇಕಾದ್ರೆ ಕೊಡಿ ಪ್ಲೀಸ್. ಹೋಗೋ. ಬಂಡ್ರ